ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಯೂನುಸ್ ಈ ಹಿಂದೆ ಭಾರತದ ವಿಚಾರದಲ್ಲಿ ಒಂದು ಭವಿಷ್ಯವಾಣಿಯನ್ನು ನೋಡಿದ್ರು. ಏನಂತ ನೆನಪಿದ್ಯಾ? ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ಗಳ ಹೇರಿಕೆಯನ್ನ ಮಾಡಿಬಿಟ್ರೆ ಆಮೇಲೆ ಪಾಪ ಭಾರತಕ್ಕೆ ಅದನ್ನ ತಡೆಯುವಂತಹ ಶಕ್ತಿ ಇಲ್ಲ, ಹಾಗಾಗಿ ಭಾರತೀಯ ಕೈಗಾರಿಕೆಗಳು ಬಾಂಗ್ಲಾದೇಶಕ್ಕೆ ಶಿಫ್ಟ್ ಆಗತ್ವೆ ಅಂತ ಒಂದು ಭವಿಷ್ಯವನ್ನ ನುಡಿದಿದ್ರು. ಅಂದ್ರೆ ಒಟ್ಟಾರೆಯಾಗಿ ಭಾರತಕ್ಕೆ ಹೊಡೆತ ಬೀಳುತ್ತೆ, ಬಾಂಗ್ಲಾದೇಶಕ್ಕೆ ಇದರಿಂದ ಲಾಭ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದ ಮಾತನ್ನ ಆಡಿದ್ರು. ಆದ್ರೆ ಈಗ ಒಂದು ಸ್ವಲ್ಪ ವಾಸ್ತವಕ್ಕೆ ಬಂದು ನೋಡಿದ್ರೆ, ಈಗ ವಾಸ್ತವ ಏನು ಹೇಳ್ತಾ ಇದೆ ಅಂತಂದ್ರೆ, ಬಾಂಗ್ಲಾದೇಶ ಟೆಕ್ಸ್ಟೈಲ್ ಮಿಲ್ಸ್ ಅಸೋಸಿಯೇಷನ್ ಘೋಷಣೆ ಮಾಡಿದೆ. ಏನಪ್ಪಾ ಅಂತಂದ್ರೆ, ಫೆಬ್ರವರಿ 1ನೇ ತಾರೀಕಿನಿಂದ ಬಾಂಗ್ಲಾದೇಶದ ಎಲ್ಲಾ ಟೆಕ್ಸ್ಟೈಲ್ಸ್ ಮಿಲ್ಗಳನ್ನ ಅನಿರ್ದಿಷ್ಟಾವಧಿಗೆ ಬಂದ್ ಮಾಡಿ ಅಂದ್ರೆ ಕರೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಬಾಂಗ್ಲಾದೇಶಕ್ಕೆ ಟೆಕ್ಸ್ಟೈಲ್ ಮಿಲ್ಸ್ ಮಾತ್ರ ಒಂದು ಜೀವನಾಧಾರ ಅನ್ನೋ ರೀತಿಯಲ್ಲಿ ಇತ್ತು. ಬಟ್ ಈಗ ಅಲ್ಲಿ ಏನಾಗ್ತಾ ಇದೆ, ಟೆಕ್ಸ್ಟೈಲ್ ಮಿಲ್ಗಳು ಒಂದರ ಹಿಂದೆ ಒಂದನ್ನು ಹಾಗೆ ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಫೆಬ್ರವರಿ 1ರಿಂದ ಎಲ್ಲ ಶಟ್ ಡೌನ್. ಬಾಂಗ್ಲಾದೇಶಕ್ಕೆ ಇಂತಹ ಒಂದು ಸೌಭಾಗ್ಯವನ್ನ ತಂದೊದಗಿದ್ದು ಯಾರು ಗೊತ್ತಲ್ವಾ? ಎಸ್, ನೋಬೆಲ್ ವಿಜೇತ, ಆರ್ಥಿಕ ತಜ್ಞ, ಮಹಾನ್ ನಾಯಕ ಅಂತ ಕರೆಸಿಕೊಳ್ಳುವಂತಹ ಯೂನುಸ್. ಅದೇ ರೀತಿ ಆತನ ಆ ಮಾದರಿಯ ನಾಯಕತ್ವ ಇವತ್ತು ಬಾಂಗ್ಲಾದೇಶವನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿರುವಂಥದ್ದು. ವೀಕ್ಷಕರಲ್ಲಿ ಯೂನುಸ್ ಮಾತು ಹೆಂಗಾಯ್ತು ಅಂತಂದ್ರೆ, ಈ ಹೊಟ್ಟೆಗೆ ಹಿಟ್ಟಿಲ್ಲ ಅಂತಂದ್ರು ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನುವಂಥ ಗಾದೆ ಮಾತಿದೆಯಲ್ವಾ, ಆ ತರ ಆಯ್ತು ನೋಡಿ. ಭಾರತದಿಂದ ಆ ಕಡೆ ಕೈಗಾರಿಕೆಗಳನ್ನ ಶಿಫ್ಟ್ ಮಾಡೋದು ಹಾಗಿರ್ಲಿ, ಅವರದ್ದೇ ಕೈಗಾರಿಕೆಗಳು ಈಗ ಉಳಿಯೋದಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದಾವೆ. ವಾಹ್ ಯೂನುಸ್ ವಾಹ್. ಈ ಪಾಕಿಸ್ತಾನ ಅದೇ ರೀತಿ ಬಾಂಗ್ಲಾದೇಶ ಇಂತಹ ವಿಚಾರಗಳಲ್ಲಿ ಒಂಥರ ಕಾಂಪಿಟೇಷನ್ಗೆ ಇಳಿದ ಹಾಗೆ ಆಡುತ್ತವಪ್ಪ. ಯಾಕೆ ಅಂತ ಅರ್ಥ ಆಗಲ್ಲ. ವೀಕ್ಷಕರೇ, ಇನ್ನೊಂದು ಕಡೆ ನೋಡಿದ್ರೆ, ಯೂನುಸ್ ಭಾರತಕ್ಕೆ ಟ್ರಂಪ್ ಟ್ಯಾರಿಫ್ ಹೊಡೆತ ಬೀಳುತ್ತೆ ಅಂತ ಅಂದಿದ್ದು ಯುರೋಪಿಯನ್ ಯೂನಿಯನ್ ಅದೇ ರೀತಿ ಭಾರತ ಒಂದು ಡೀಲಿಗೆ ಸೈನೇ ಮಾಡಿಬಿಟ್ಟಿದೆ. ಆ ಮೂಲಕ ಈಗ ಯುರೋಪ್ ಭಾರತದ ಜೊತೆಗೆ ವ್ಯಾಪಾರ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಸರಬರಾಜು ಆಗಿರ್ಬೋದು, ಈ ಚೈನಿಗೆ ಒಂದು ಸಹಕಾರ ಹೆಚ್ಚಿಸುವಂತಹ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಸೊ ಇದರಿಂದ ಟ್ರಂಪ್ ಆಗಿರ್ಬೋದು, ಬಾಂಗ್ಲಾದೇಶದ ಯೂನುಸ್ ಆಗಿರ್ಬೋದು, ಭಿಕಾರಿ ಪಾಕಿಸ್ತಾನ ಆಗಿರ್ಬೋದು, ಎಲ್ರಿಗೊಂದು ಮೆಸೇಜ್ ಹೋಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ಜಾಗತಿಕ ಮಟ್ಟದಲ್ಲಿ ಭಾರತ ನಂಬಿಕೆಯ ಪಾಲುದಾರನಾಗಿ ಬೆಳೆದು ನಿಂತು ಬಿಟ್ಟಿದೆ. ಹೂಡಿಕೆ ಆಗಿರ್ಬೋದು, ಉತ್ಪಾದನೆ ಆಗಿರ್ಬೋದು, ಸ್ಟ್ರಾಟಜಿಕ್ ಸಂಬಂಧ ಆಗಿರ್ಬೋದು, ಇವೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ಭಾರತದ ಕಡೆಗೆ ತಿರುಗ್ತಾ ಇದೆ. ಇದು ಬಾಂಗ್ಲಾದೇಶಕ್ಕೂ ಒಂದು ಪಾಠ, ಟ್ರಂಪ್ ರೀತಿಯಾದಂತಹ ನಾಯಕರಿಗೂ ಕೂಡ ಒಂದು ರಿಯಾಲಿಟಿ ಚೆಕ್ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಅಂಡ್ ನೆನಪಲ್ಲಿರಲಿ, ಈಗ ಭಾರತವನ್ನ ಬೈಪಾಸ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲವೇ ಅಲ್ಲ. ಯಾಕೆ ಹೇಳಿ? ಅಧಿಕಾರ ಯಾರ ಕೈಯಲ್ಲಿರೋದು? ಎಕ್ಸಾಕ್ಟ್ಲಿ ಒನ್ ಅಂಡ್ ಓನ್ಲಿ ಮೋದಿಜಿಯವರ ಕೈಯಲ್ಲಿ. ವೀಕ್ಷಕರು, ಈ ಒಂದು ಆಘಾತವನ್ನೇ ತಡ್ಕೊಳ್ತಕ್ಕಾಗದಂತಹ ಯೂನುಸ್ಗೆ ಭಾರತ ಈಗ ಮತ್ತೊಂದು ದೊಡ್ಡ ಆಘಾತವನ್ನ ನೀಡಿರುವಂಥದ್ದು. ಅದೇನಪ್ಪಾ ಅಂತಂದ್ರೆ, ಮೋದಿಜಿ ಸರ್ಕಾರ ಬಾಂಗ್ಲಾದೇಶದ ಈ ಟ್ರಾನ್ಸ್ಶಿಪ್ಮೆಂಟ್ ಸೌಲಭ್ಯವನ್ನ ತಕ್ಷಣದಿಂದ ರದ್ದು ಮಾಡಿರುವಂಥದ್ದು. ಅಂದ್ರೆ ಇಲ್ಲಿವರೆಗೂ ಕೂಡ ಬಾಂಗ್ಲಾದೇಶ ತನ್ನ ಗೂಡ್ಸ್ ಅಂದ್ರೆ ಸರಕುಗಳನ್ನ ಭಾರತದ ಬಂದರ್ ಆಗಿರ್ಬೋದು, ಭಾರತದ ಏರ್ಪೋರ್ಟ್ ಆಗಿರ್ಬೋದು, ಅಂದ್ರೆ ಒಟ್ಟಾರೆಯಾಗಿ ಭಾರತದ ಮೂಲಕ 3ನೇ ದೇಶಕ್ಕೆ ಕಳಿಸ್ತಾ ಇದ್ದಂಥದ್ದು. ಆದ್ರೆ ಇನ್ನು ಮುಂದೆ ಆ ಎಲ್ಲ ದಾರಿ ಬಾಂಗ್ಲಾದೇಶಕ್ಕೆ ಕ್ಲೋಸ್ ಆಗುತ್ತೆ. ಭಾರತ ಒಳಗೆ ಈಗಾಗಲೇ ಇರುವಂತಹ ಗೂಡ್ಸ್ಗೆ ಮಾತ್ರ ಒಂದು ಸ್ವಲ್ಪ ಟೈಮ್ ಅನ್ನ ಕೊಟ್ಟಿದ್ದಾರೆ, ಬಿಟ್ರೆ ಆಮೇಲೆ ಎಲ್ಲ ಕ್ಲೋಸ್ ಆಗುತ್ತೆ. ಇನ್ನು ಹೊಸ ಸರಕುಗಳಿಗೆ, ಬಾಂಗ್ಲಾದೇಶದ ಸರಕುಗಳಿಗೆ ಇಲ್ಲಿ ಭಾರತದೊಳಗೆ ಅವಕಾಶ ಇರಲ್ಲ, ಅಂದ್ರೆ ಟ್ರಾನ್ಸ್ಶಿಪ್ಮೆಂಟ್ಗೆ. ಹಾಗಾದ್ರೆ ಯಾಕೆ ಮೋದಿಜಿ ಸಡನ್ ಆಗಿ ಒಂದು ನಿರ್ಧಾರವನ್ನ ಕೈಗೊಂಡ್ರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಸ್ ವೀಕ್ಷಕರೇ, ಇಲ್ಲಿ ದೆಹಲಿ ಏನ್ ಸ್ಪಷ್ಟವಾಗಿ ಹೇಳುತ್ತೆ ಅಂತಂದ್ರೆ, ಬಾಂಗ್ಲಾದೇಶದ ಗೂಡ್ಸ್ಗಳು ಬಂದರುಗಳಲ್ಲಿ ಅಂದ್ರೆ ನಮ್ಮ ಬಂದರುಗಳಲ್ಲಿ ಒಂಥರ ಕಂಜೆಷನ್ ಅಂದ್ರೆ ಇಕ್ಕಟ್ಟನ್ನ ಕ್ರಿಯೇಟ್ ಮಾಡ್ತಾ ಇದ್ವು. ಒಂದಷ್ಟು ಗೂಡ್ಸ್ ಇಲ್ಲಿ ವಿಳಂಬ ಕೂಡ ಆಗ್ತಾ ಇತ್ತು, ಅಂದ್ರೆ ಡಿಲೇ ಆಗ್ತಾ ಇತ್ತು. ಸೊ ಇದರಿಂದ ಏನಾಗ್ತಾ ಇತ್ತು, ವೆಚ್ಚ ಅಂದ್ರೆ ಕಾಸ್ಟ್ ಏರಿಕೆ ಆಗುತ್ತೆ. ಬಟ್ ಇವೆಲ್ಲದರ ಈ ಒಂದು ಹೊರೆ ಇದೆಯಲ್ವಾ, ಎಂಡ್ ಆಫ್ ದ ಡೇ ಯಾರ ಮೇಲೆ ಬೀಳ್ತಾ ಇತ್ತು? ನಮ್ಮದೇ ಭಾರತದ ಸ್ವಂತ ರಫ್ತುದಾರರ ಮೇಲೆ ಬೀಳ್ತಾ ಇತ್ತು. ಯಾರಿಗೆ ನಷ್ಟ? ನಮಗೆ ನಷ್ಟ. ಹಾಗಾಗಿ ಈಗ ಮೋದಿಜಿ ಸರ್ಕಾರ ಒಂದು ನೇರ ಸಂದೇಶವನ್ನು ಕೊಟ್ಟಿದ್ದು, ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಮಗೆ ನಮ್ಮ ದೇಶನೇ ಮೊದಲು, ನಮಗೆ ಭಾರತ ಮೊದಲು ಭಾರತೀಯ ವ್ಯಾಪಾರ ನಮಗೆ ಇಂಪಾರ್ಟೆಂಟು, ಮೊದಲು ನಮ್ಮ ಒಳಿತು ನಮಗೆ ಬೇಕು, ನಮ್ಮ ಶತ್ರುಗಳಿಗೆ ಒಳಿತು ಮಾಡೋದಕ್ಕೆ ನಾವಿಲ್ಲಿ ನಿಲ್ಲಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಈ ಮೂಲಕ ಕೊಟ್ಟಿದ್ದಾರೆ. ಹಾಗಾದ್ರೆ ಮೋದಿಜಿ ಯಾರ್ದಾದ್ರೂ ವಿರುದ್ಧ ಯುದ್ಧವನ್ನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಈ ಮೂಲಕ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತಂದ್ರೆ, ಇಲ್ಲಿ ನೇಪಾಳ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ಇವರಿಗೆಲ್ಲರಿಗೂ ಕೂಡ ಟ್ರಾನ್ಸಿಟ್ ಮುಂದುವರಿತಾ ಇರುತ್ತೆ. ಅಂದ್ರೆ ಇವರಿಗೆ ಯಾರಿಗೂ ಕೂಡ ಪ್ರಾಬ್ಲಮ್ ಆಗಲ್ಲ, ಅವರಿಗೆ ಸಮಸ್ಯೆನೇ ಕೊಡಲ್ಲ. ಅಂದ್ರೆ ಇದ್ರ ಅರ್ಥ ಭಾರತ ಸಹಕಾರದಿಂದ ಯಾವತ್ತೂ ಕೂಡ ಹಿಂದೆ ಸರಿದಿಲ್ಲ, ಸರಿಯೋದು ಇಲ್ಲ. ಆದ್ರೆ ಭಾರತವನ್ನೇ ಬಳಸ್ಕೊಂಡು ನೀವು ಒತ್ತಡವನ್ನ ಹೇರ್ತೀರಾ ಅಂತ ಅಂದ್ರೆ
ಆಗ ನಮ್ಮ ನಿಯಮಗಳು ಬದಲಾಗುತ್ತವೆ. ನಮ್ಮನ್ನ ಆಟ ಆಡಿಸೋದಕ್ಕೆ ಬಂದ್ರೆ ನಾವು ಆಟ ಆಡಿಸ್ತೀವಿ ಅಷ್ಟೇ. ಬಾಂಗ್ಲಾದೇಶದ ವಿಚಾರದಲ್ಲಿ ಈಗ ಆಗಿರುವಂಥದ್ದು ಇಷ್ಟೇ. ವೀಕ್ಷಕರ, ಈ ವಿಚಾರ ಈಗ ಯಾಕೆ ಇಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಅಂತಂದ್ರೆ, ಇತ್ತೀಚೆಗೆ ಬಾಂಗ್ಲಾದೇಶದ ನಾಯಕತ್ವದಿಂದ ಅಂದ್ರೆ ಯೂನುಸ್ ಕಡೆಯಿಂದ ಭಾರತದ ಈಶಾನ್ಯ ಭಾಗದ ಬಗ್ಗೆ ಬಂದಂತಹ ಹೇಳಿಕೆಗಳು ಆಗಿರಬಹುದು, ಅಥವಾ ಭಾರತದ ಭೌಗೋಳಿಕ ಸ್ಥಿತಿಯನ್ನ ಕೆಳಗೆ ಹಾಕಿ ಮಾತಾಡಿದಂತಹ ರೀತಿ ಆಗಿರಬಹುದು. ಮೋದಿಜಿ ಸರ್ಕಾರ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇತ್ತು. ಹಾಗಾಗಿ ಯಾರಿಗೆ ಎಲ್ಲಿ ಹೇಗೆ ಪೆಟ್ಟನ್ನು ಕೊಡಬೇಕು ಹಾಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಮೋದಿಜಿ ಯುಗದ ಭಾರತ ಏನನ್ನ ತೋರಿಸ್ತಾ ಇದೆ ಗೊತ್ತಾ? ಭಾರತ ದಾರಿ ಕೊಟ್ರೆ ಅಫ್ಕೋರ್ಸ್ ಅದು ಅವಕಾಶ. ಭಾರತ ದಾರಿ ಮುಚ್ಚಿತು ಅಂತ ಅಂದ್ರೆ ಆಮೇಲೆ ಅದು ಸ್ಟ್ರಾಟಜಿ ಆಗಿರುತ್ತೆ, ನೆನಪಲ್ಲಿ ಇಡ್ಕೊಳ್ಳಿ. ಹಾಗಾದ್ರೆ ಈಗ ಎಲ್ಲ ದಾರಿಯನ್ನ ಭಾರತ ಮುಚ್ಚಿದಾಗಿದೆ, ಇನ್ನು ಬಾಂಗ್ಲಾದೇಶಕ್ಕೆ ಏನ್ ಗತಿ? ಮುಂದೆ ಏನು? ದೀರ್ಘ ಮಾರ್ಗಗಳನ್ನು ಆಪ್ಟ್ ಮಾಡಬೇಕು, ಎಲ್ಲ ಲಾಂಗ್ ರೂಟನ್ನು ತಗೊಳ್ಬೇಕು, ಹೆಚ್ಚು ವೆಚ್ಚ ಆಗುತ್ತೆ, ಹೆಚ್ಚು ಸಮಯ ತಗೊಳುತ್ತೆ. ಸೊ ಅವರಿಗೆ ಎಲ್ಲವೂ ಕೂಡ ದುಬಾರಿ ಆಗ್ತಾ ಹೋಗುತ್ತೆ, ಟೈಮ್ ಮ್ಯಾನೇಜ್ ಆಗಲ್ಲ. ಸೊ ಸ್ಪರ್ಧಾತ್ಮಕತೆ ಅನ್ನುವಂಥದ್ದು ಬಾಂಗ್ಲಾದೇಶಕ್ಕೆ ಕುಸಿತಾ ಹೋಗುತ್ತೆ. ಇಲ್ಲಿ ಭಾರತಕ್ಕೆ ಏನ್ ಲಾಭ ಅಂತ ನೋಡಿದ್ರೆ, ಬಂದರುಗಳಲ್ಲಿ ಇನ್ನು ಮುಂದೆ ಕಡಿಮೆ ಒತ್ತಡ ಇರುತ್ತೆ, ಭಾರತೀಯ ಸರಕುಗಳಿಗೆ ಹೆಚ್ಚು ವೇಗ ಸಿಕ್ಕಬಿಡುತ್ತೆ, ಭಾರತೀಯ ರಫ್ತುಗಳಿಗೆ ಆದ್ಯತೆ ಸಿಕ್ಕಬಿಡುತ್ತೆ. ಸೊ ಆ ಮೂಲಕ ಇಂಡಿಯಾ ಫಸ್ಟ್ ಅನ್ನುವಂಥ ಆ ನೀತಿ ಇದೆಯಲ್ವಾ, ಅದು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಜಾರಿಗೆ ಬಂದುಬಿಡುತ್ತೆ. ವೀಕ್ಷಕರ, ಒಟ್ಟಾರೆಯಾಗಿ ಹೇಳೋದಾದ್ರೆ ಮೋದಿಜಿ ನೇತೃತ್ವದ ಭಾರತ ಈಗ ಜಗತ್ತಿಗೆ ಸಾರಿ ಹೇಳ್ತಾ ಇದೆ ಏನು ಅಂತಂದ್ರೆ, ಭಾರತ ದಾರಿಯನ್ನು ಕೊಡುತ್ತೆ, ಆದ್ರೆ ಭಾರತದ ಹಿತದ ಬೆಲೆ ಮೇಲೆ ಅಲ್ಲ, ನಮ್ಮ ಒಳಿತನ್ನ ಪಣಕ್ಕೆ ಇಟ್ಟು ಅಲ್ಲ, ಕೊಡಲ್ಲ. ಇದು ಯಾಕೆ ಹೇಳಿ? ಮೋದಿಜಿಯವರ ಹೊಸ ಭಾರತ, ನವ ಭಾರತ. ಈ ನವ ಭಾರತ ಸಹಕಾರವನ್ನ ಕೊಡುತ್ತೆ, ಆದ್ರೆ ಯಾವತ್ತೂ ಕೂಡ ತಲೆ ಬಾಗೋದಿಲ್ಲ ಅಷ್ಟೇ. ಜಸ್ಟ್ ಆಸ್ ಸಿಂಪಲ್ ಆಸ್ ಇಟ್ ಈಸ್. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.